ಡಿ.ಕೆ. ಶಿವಕುಮಾರ್ ಸದ್ಯಕ್ಕಂತೂ ಮುಖ್ಯಮಂತ್ರಿಯಾಗುವ ಯಾವ ಲಕ್ಷಣವೂ ಇಲ್ಲ, ಸಾಧ್ಯತೆಯೂ ಇಲ್ಲ. ಈಗ ಅನೌನ್ಸ್ಮೆಂಟ್ ಆದಂತ ಅಧಿಕೃತ ಪತ್ರ ಎಲ್ಲ ನಿರೀಕ್ಷೆಗಳನ್ನು ತಲೆಕೆಳಗು ಮಾಡಿದೆ. ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳಿಗೆ, ಡಿ.ಕೆ. ಶಿವಕುಮಾರ್ ಕುಟುಂಬದವರಿಗೆ, ಡಿ.ಕೆ. ಶಿವಕುಮಾರ್ ಅವನ್ನ ತಮ್ಮ ಜನಾಂಗದ ಮಹಾನಾಯಕ ಅಂತ ಭಾವಿಸಿದ ಒಕ್ಕಲಿಗ ಸಮುದಾಯಕ್ಕೆ ತೀವ್ರ ನಿರಾಶೆಯ ಕ್ಷಣ ಇದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಸಂಕ್ರಾಂತಿಗೆ ಇನ್ನು ಕೇವಲ 3 ದಿನ ಬಾಕಿ ಇದೆ. 6 ಕಳೆದು ಹೋಗಿದೆ, ಜನವರಿ 9 ದಾಟಿ ಹೋಗಿದೆ. ಯಾವ ಕ್ರಾಂತಿಯ ಸೂಚನೆಯೂ ಕಾಣ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಜನವರಿ 6 ತಪ್ಪಿದ್ರೆ 9ರಂದು ನೂತನ ಮುಖ್ಯಮಂತ್ರಿಯಾಗಿ ತಾನು ಪದಗ್ರಹಣವನ್ನ ಮಾಡಬೇಕು ಅಂತ ಅತ್ಯಂತ ತುರುಸಿನ ಒಂದು ಗಡುವನ್ನ ಇಟ್ಟುಕೊಂಡು ಹೊರಟರು ಕೂಡ ಅದು ಕೈಗೂಡಿಲ್ಲ. ಈ ಮಧ್ಯೆ ಕಳೆದ ವಿಡಿಯೋದಲ್ಲಿ ನಾನೇ ಪ್ರಸ್ತಾಪಿಸಿದ ಹಾಗೆ ಫಡ್ನವೀಸ್ ಮತ್ತು ಸಾವಂತ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಮ್ಮೆ ಹೈಕಮಾಂಡ್ ಅವರದೇ ಆದಂತ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ತಮ್ಮ ತಮ್ಮ ರಾಜಕೀಯ ಜೀವನಕ್ಕೆ, ಭವಿಷ್ಯಕ್ಕೆ ಉಪಯುಕ್ತವಾಗುವಂತ ಯಾವ ಹೆಜ್ಜೆಯನ್ನ ಹೇಗೆ ಇಟ್ರೆ ಸರಿ ಅನ್ನೋದರ ಬಗ್ಗೆ, ಒಂದು ಕಾಲನ್ನ ಹೊರಗಿಡುವುದರ ಬಗ್ಗೆ ಕೂಡ ಆಲೋಚನೆ ಮಾಡಿದ್ದಾರೆ ಅನ್ನುವಂತ ಒಂದು ಚರ್ಚೆಯನ್ನ, ಒಂದು ಆಂತರಿಕ ಸತ್ಯವನ್ನ ನಿಮ್ಮ ಎದುರು ಇಟ್ಟಿದ್ದೆ. ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ದುಡಿದ ಎತ್ತಿಗೆ ಕವಡೆ ಕಾಸಿನ ಬೆಲೆಯನ್ನು ಕೊಟ್ಟಿಲ್ಲ, ಕೊಡುವುದಿಲ್ಲ ಅನ್ನುವಂಥದ್ದು ಈ ಹೊತ್ತಿಗೆ ಖಚಿತವಾಗಿದೆ. ಡಿ.ಕೆ. ಶಿವಕುಮಾರ್ ಸದ್ಯದಲ್ಲಿ ಯಾವುದೇ ರೀತಿಯಲ್ಲೂ ಮುಖ್ಯಮಂತ್ರಿ ಆಗುವ ಅವಕಾಶವನ್ನ ಕಾಂಗ್ರೆಸ್ಸಿನ ಚೌಕಟ್ಟಿನ ಒಳಗಡೆ ನಿಚ್ಚಳವಾಗಿ ಕಳ್ಕೊಂಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಮುಖ್ಯಮಂತ್ರಿಯ ಒಂದು ಹಸ್ತಾಂತರ ಅಥವಾ ಸ್ಥಿತ್ಯಂತರ ಎರಡೂ ಸಾಧ್ಯವಿಲ್ಲ. ಬಿಹಾರ ಚುನಾವಣೆಯ ಗಡುವನ್ನ ಇಟ್ಟು ಡಿ.ಕೆ. ಶಿವಕುಮಾರನ್ನ ಅಲದಾಡಿಸಲಾಯಿತು, ಕಾಯಿಸಲಾಯಿತು. ಆ ನಂತರ ಜೂನು, ಜುಲೈ, ಜನವರಿ, ಈಗ ಆಗತ್ತೆ ಮೀಟಿಂಗು, ನಾಳೆ ಆಗತ್ತೆ ಕ್ರಾಂತಿ. ಇವೆಲ್ಲವೂ ಈಗ ಭ್ರಾಂತಿ ಅನ್ನೋದು ವರ್ತಮಾನದಲ್ಲಿ ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಹಾಗಾದ್ರೆ ಏನು? ಡಿ.ಕೆ. ಶಿವಕುಮಾರ್ ತನ್ನ ಸೋಲನ್ನ ಇಷ್ಟು ಸುಲಭವಾಗಿ ಒಪ್ಕೊಳ್ತಾರೆಯೇ? ಅರಸು ಅವರ ದಾಖಲೆಯ ಅವಧಿಯನ್ನ ಮುರಿದು ಕೂಡ ಸಿದ್ದರಾಮಯ್ಯನವರು ಅವಿಚ್ಛಿನ್ನವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆಯೇ? ಹಗರಣಗಳ ಮೇಲೆ ಹಗರಣಗಳು ಮತ್ತೆ ಮತ್ತೆ ದಾಖಲಾಗ್ತಾ ಇದೆ. ಪಂಚಾಯತ್ ಲೆವೆಲ್ ಅಲ್ಲಿ ಕೂಡ ಹಣಕಾಸಿನ ತೊಂದರೆ, ದಿವಾಳಿತನ ಎಷ್ಟರ ಮಟ್ಟಿಗೆ ಕಾಡಿದೆ ಅಂತಂದ್ರೆ, ಮನೆ ಕರವನ್ನ 2 ತಿಂಗಳ ಮೊದಲೇ ಪಂಚಾಯಿತು ವಸೂಲು ಮಾಡುವಂತ ದಂಧೆಗೂ ಇಳಿದಿದೆ. ದಾರಿದೀಪ ಹಾಕ್ಲಿಕ್ಕೆ ಕಾಸಿನ ತೊಂದರೆ, ಗುಂಡಿ ಬಿದ್ದ ರೋಡನ್ನ ರಿಪೇರಿ ಮಾಡ್ಲಿಕ್ಕೂ ಕೂಡ ತೊಂದರೆ. ಆದರೆ ಶಾಸಕರು, ಮಂತ್ರಿಗಳು ತಮ್ಮ ದಿನಚರಿ, ತಮ್ಮ ಮಂತ್ಲಿ ಇನ್ಕಮ್ಮು, ಎಲ್ಲೆಲ್ಲಿ ಏನೇನು ಹೊಡೆಬೇಕು, ತಿನ್ಬೇಕು, ಅವೆಲ್ಲವನ್ನ ರಾಜಾರೋಷವಾಗಿ ಅದ್ಭುತವಾಗಿ ಆ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಬಹುಶಃ ಇಡೀ ದೇಶದಲ್ಲೇ ಬೇಕಾಬಿಟ್ಟಿಯಾಗಿ ಮೇಯ್ಲಿಕ್ಕೆ ಅವಕಾಶ ಇರುವುದು ರಾಜಕಾರಣಿಗಳಿಗೆ ಅದು ಕರ್ನಾಟಕ ಮಾತ್ರ. ಆ ಮಟ್ಟಿಗೆ ಕರ್ನಾಟಕ ಅತ್ಯಂತ ಸಮೃದ್ಧವಾದಂತ ಹುಲ್ಲುಗಾವಲು. ಆಡಳಿತ ಮತ್ತು ಜನರ ಬವಣೆ, ಜನರ ಸಮಸ್ಯೆ ಅಂತ ಬಂದಾಗ ಕರ್ನಾಟಕದಂತ ದೌರ್ಭಾಗ್ಯದ ರಾಜ್ಯ ಪ್ರಾಯಶಃ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ತನ್ನ ತನು, ಮನ ಮತ್ತು ಧನ ಎಲ್ಲವನ್ನ ವ್ಯಯಿಸಿ ಏಕಮೇವಾದ್ವಿತೀಯ ಅನ್ನುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಚಂಡವಾದಂತ ಕಾಂಗ್ರೆಸ್ಸಿನ ವಿಜಯವನ್ನ ತಂದಾಗಲೂ ಕೂಡ ಕೊನೆಗೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡ್ ಪಾಲಿಗೆ
ಡಿ ಕೆ ಶಿವಕುಮಾರ್ ಕೊನೆಯ ಗಿರಾಕಿ ಆಗ್ತಾರೆ ಅಂತ ಯಾರೂ ಅಂದುಕೊಂಡಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೇನೆ ಈ ರೀತಿಯ ಸತಾಯಿಸುವಿಕೆ, ಕಾಯುವಿಕೆ, ಕೊನೆಗೂ ಹತಾಶೆ, ಮುಂದೂಡುವಿಕೆ, ಇಂಥ ಒಂದು ಸರ್ಕಸ್ಗಳ ಮೂಲಕ ಅವರನ್ನ ಅವಮಾನಿಸಿದ ಇತ್ತೀಚಿನ ಪ್ರಕರಣವಂತೂ ಅದು ಡಿ ಕೆ ಶಿ ಅವರು ಹೇಗೆ ಅದನ್ನ ಸಹಿಸಿದ್ರು? ಜಾತಿ ಬಲ ಇದೆ, ಸ್ವಾಮಿಗಳ ಬಲ ಇದೆ, ಜನಬಲ ಇದೆ, ಆತ್ಮಬಲ ಇದೆ, ದೈವ ಬಲ ಇದೆ. ಇದ್ರಿಗೆಲ್ಲದಕ್ಕಿಂತ ಮುಖ್ಯವಾಗಿ ವರ್ತಮಾನದ ರಾಜಕೀಯವನ್ನು ಆಳ್ತಾ ಇರುವಂತ ಹಣಬಲ ಇದೆ, ಎಲ್ಲವೂ ಇದೆ. ಆದರೆ ಎಲ್ಲೋ ಒಂದು ಕಡೆ ಸ್ಥಳೀಯ ಶಾಸಕರ ಮೇಲೆ ಅವರು ವಿಶ್ವಾಸವನ್ನ ಇಡಬೇಕಾದಷ್ಟು ಇಡದಿರುವಿಕೆ, ಕೇವಲ ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಅವರನ್ನಷ್ಟೇ ನೆಚ್ಚಿದ್ದು. ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯನವರನ್ನ ಪ್ರೀತಿಸಿದಷ್ಟು, ನಂಬಿದಷ್ಟು ಡಿ ಕೆ ಶಿವಕುಮಾರನ್ನ ನಂಬುತ್ತಾ ಇಲ್ಲ ಅನ್ನೋದು ಈಗ ಅದು ಪ್ರಾಯಶಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಿಲ್ವೇ? ಡಿ ಕೆ ಶಿವಕುಮಾರ್ ಅವರಿಗೆ ಮಕ್ಕಳಿಗೆ ಬಾಳೆಹಣ್ಣು ತೋರಿಸಿದಾಗೆ ತೋರಿಸಿನೇ ಅವರ ಬಾಯಲ್ಲಿ ನೀರೂರಿಸಿ ಅವರನ್ನ ಕಾಯಿಸುವಿಕೆಯಲ್ಲೇ ಅವರನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸ್ತಾ ಇದೆಯೇ ಹೈಕಮಾಂಡು? ಅಥವಾ ಇಲ್ಲಿಗೆ ಜೇನುತುಪ್ಪ ಸವರದ ಹಾಗೆ ನೆಕ್ಕವಾಗೂ ಇಲ್ಲ, ಬಿಡುವಾಗೂ ಇಲ್ಲ. ಇಂಥ ಒಂದು ತ್ರಿಶಂಕು ಸ್ವರ್ಗ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಪ್ತವಾಗತ್ತೆ ಅಂತ ಪ್ರಾಯಶಃ ಯಾವ ರಾಜಕೀಯ ವೀಕ್ಷಕರು, ಯಾವ ರಾಜಕೀಯ ತಜ್ಞರು ಮತ್ತು ಕರ್ನಾಟಕದ ರಾಜಕಾರಣವನ್ನ ಅತ್ಯಂತ ಹತ್ತಿರದಿಂದ ನೋಡಿದಂತ ಯಾವುದೇ ಹಿರಿಯ ರಾಜಕಾರಣಿಗಳು ಕೂಡ ಭಾವಿಸಿರ್ಲಿಲ್ಲ. ಅಂತ ಒಂದು ಸ್ಥಿತಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಪ್ತವಾಗಿದೆ. ಡಿ ಕೆ ಶಿವಕುಮಾರ್ ಸದ್ಯಕ್ಕಂತೂ ಮುಖ್ಯಮಂತ್ರಿಯಾಗುವ ಯಾವ ಲಕ್ಷಣವೂ ಇಲ್ಲ, ಸಾಧ್ಯತೆಯೂ ಇಲ್ಲ. ಓನ್ಲಿ ಪೋಸ್ಟ್ಪೋನ್. ಏನಿದು? ಏನಾಗ್ತಾ ಇದೆ? ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ನನ್ನ ಚಾನೆಲ್ ಅನ್ನ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಏಪ್ರಿಲ್ ಮೇದಲ್ಲಿ ಪಂಚ ರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಬಿಹಾರದ ಚುನಾವಣೆಯಲ್ಲಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಕಾಂಗ್ರೆಸ್. ಹೀನಾಯವಾಗಿ ಸೋತು ಸುಣ್ಣವಾಗಿ ತನ್ನ ಇಡೀ ರಾಜಕೀಯ ವಾಂಛೆ ಮತ್ತು ಆಕಾಂಕ್ಷೆಯನ್ನೇ ಅದು ಕಳ್ಕೊಳ್ಳುವ ಮಟ್ಟಕ್ಕೆ ನಿರ್ವೀರ್ಯಗೊಂಡದ್ದನ್ನ ನಾವು ಕಂಡಿದ್ದೇವೆ. ಈಗ ಏಪ್ರಿಲ್ ಮೇ 5 ರಾಜ್ಯದ ಚುನಾವಣೆ: ಅಸ್ಸಾಂ, ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು, ಪುದುಚೇರಿ. ಇಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಇರಬಹುದು, ಆದರೆ ಅತ್ಯಂತ ಪ್ರಬಲವಾದಂತ ಏಕೈಕ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಬಹುತೇಕವಾಗಿ ಚುನಾವಣೆಯ ವೀಕ್ಷಕರಾಗಿಯೋ ಅಬ್ಸರ್ವರ್ ಆಗಿಯೋ ನೇಮಿಸುವ ಕ್ರಮ ಬಹಳ ವಿರಳ. ಆದರೆ ಈಗ ಜನವರಿ 6 ಅಥವಾ ಜನವರಿ 9ಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನುವಂತ ಒಂದು ಊಹೆ ಇತ್ತು. ಅದರ ಮಧ್ಯೆ ಒಮ್ಮೆ ಡಿ ಕೆ ಶಿವಕುಮಾರ್ ಮಾಡಿದ್ರೆ ಸಿದ್ದರಾಮಯ್ಯನವರು ಹೊರಗೆ, ಸಿದ್ದರಾಮಯ್ಯನವರನ್ನು ಮುಂದುವರಿಸಿದ್ರೆ ಡಿ ಕೆ ಶಿವಕುಮಾರ್ ಪಕ್ಷದ ಚೌಕಟ್ಟನ್ನ ಮೀರಿ ಹೊರಗಡೆ ಹೋಗುವ ಸಾಧ್ಯತೆಯ ಬಗ್ಗೆ ಬಹಳ ಚರ್ಚೆ ನಡೀತಾ ಇತ್ತು. ಅದಕ್ಕೊಂದಿಷ್ಟು ದಾಖಲೆಗಳು ಸಿಕ್ಕಿದವು ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ. ಆದರೆ ಈಗ ಬರ್ತಾ ಇರುವಂತ ಸುದ್ದಿ, ಈಗ ಅನೌನ್ಸ್ಮೆಂಟ್ ಆದಂತ ಅಧಿಕೃತ ಪತ್ರ ಎಲ್ಲ ನಿರೀಕ್ಷೆಗಳನ್ನು ತಲೆಕೆಳಗು ಮಾಡಿದೆ. ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಗೆ, ಡಿ ಕೆ ಶಿವಕುಮಾರ್ ಕುಟುಂಬದವರಿಗೆ, ಡಿ ಕೆ ಶಿವಕುಮಾರ್ ಅವನ್ನ ತಮ್ಮ ಜನಾಂಗದ ಮಹಾನಾಯಕ ಅಂತ ಭಾವಿಸಿದ ಒಕ್ಕಲಿಗ ಸಮುದಾಯಕ್ಕೆ ತೀವ್ರ ನಿರಾಶೆಯ ಕ್ಷಣ ಇದು. ಯಾಕೆ ಅಂತಂದ್ರೆ ಏಪ್ರಿಲ್ ಮೇದಲ್ಲಿ ಬರುವಂತ ಪಂಚರಾಜ್ಯ ಚುನಾವಣೆಯಲ್ಲಿ ಒಂದಾದಂತ ಅಸ್ಸಾಂನ ಚುನಾವಣೆಯ ಗಂಭೀರವಾದಂತ ಸ್ಥಾನವನ್ನ ಪ್ರಿಯಾಂಕಾ ವಾದ್ರಾ ನೆಚ್ಚಿಕೊಂಡಿದ್ದಾರೆ. ಅವರನ್ನ ಒಪ್ಪಿಸಲಾಗಿದೆ, ಅವರನ್ನ ಆಯ್ಕೆ ಮಾಡಲಾಗಿದೆ. ಅಸ್ಸಾಂನ ಅಭ್ಯರ್ಥಿಗಳ ಆಯ್ಕೆಯ ಸಮಿತಿಯ ಅಧ್ಯಕ್ಷರಾಗಿ ಪ್ರಿಯಾಂಕಾ ವಾದ್ರಾ ಕೆಲಸ ಮಾಡ್ತಾ ಇದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ
ಕಾಂಗ್ರೆಸ್ ಮೂಲದವರು. ಕಾಂಗ್ರೆಸ್ನಲ್ಲಿ ಇವತ್ತು ಹೇಗೆ ಡಿ ಕೆ ಶಿ ಅವರಿಗೆ ಆಗ್ತಾ ಇರುವಂತ ಸ್ಥಿತಿ, ಅವಮಾನ, ಅಸಹಾಯಕತೆ, ಇವೆಲ್ಲವೂ ಹಿಮವಂತ್ ಬಿಸ್ವಾ ಶರ್ಮರಿಗೆ ಒಂದು ಕಾಲದಲ್ಲಿ ಆಗಿತ್ತು. ಕೊನೆಗೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಚುನಾವಣೆಯ ಸೋಲಿನ ನಂತರ ರಾಹುಲ್ ಗಾಂಧಿ ಅವರ ಆಫೀಸಿನ ಬಾಗಿಲನ್ನ ಕಾಯಿಸಿದ್ರೆ ಹೊರತು ಪಿಯೂನಿನ ಹಾಗೆ, ಅಟೆಂಡರ್ನ ಹಾಗೆ ಅವರಿಗೆ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಆ ನೋವು ಮತ್ತು ಹತಾಶೆ, ಅವಮಾನ, ಅವರು ಕೊನೆಗೆ ಬಿಜೆಪಿ ಬಂದ್ರು. ಬಿಜೆಪಿ ಬಂದು ಮುಖ್ಯಮಂತ್ರಿ ಆದರು. ಇಂಥ ಹಿಮವಂತ್ ಬಿಸ್ವಾ ಶರ್ಮಾ ನಿರಂತರವಾಗಿ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಮೇಲೆ ಪ್ರಹಾರವನ್ನ ಮಾಡ್ತಾ ಬಂದಿದ್ದಾರೆ, ಅವರ ಅವಮಾನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಒಂದು ರೀತಿಯ ಸೇಡಿನ ರಾಜಕಾರಣ, ಸೇಡು ತೀರಿಸಿಕೊಳ್ಳುವಂತ ಚುನಾವಣೆ ಇದು ಅನ್ನುವಂತ ದೃಷ್ಟಿಯಲ್ಲಿ ಸ್ವತಃ ಪ್ರಿಯಾಂಕಾ ವಾದ್ರಾ ಅಸ್ಸಾಮನ ಚುನಾವಣೆಯ ವೀಕ್ಷಕರನ್ನಾಗಿ ಡಿ ಕೆ ಶಿವಕುಮಾರ್ ತನಗೆ ಬೇಕೇ ಬೇಕು ಅಂತ ಅವರನ್ನ ಲಿಸ್ಟ್ ಅಲ್ಲಿ ಹಾಕಿಸ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಏಪ್ರಿಲ್ ಮತ್ತು ಮೇದಲ್ಲಿ ನಡೆಯುವ ಅಸ್ಸಾಂ ಚುನಾವಣೆಯ ಚುನಾವಣಾ ವೀಕ್ಷಕರಾಗಿ ಆಯ್ಕೆ ಆಗಿದ್ದಾರೆ. ಅಷ್ಟೇ ಅಲ್ಲ, ಅವರು ಯಾವ ಕಾರಣಕ್ಕೂ ಇದನ್ನು ಒಪ್ಪಿಕೊಳ್ಳಲಾರರು ಅನ್ನೋದು ಅವರ ಅಭಿಮಾನಿಗಳ ಮತ್ತು ವಿರೋಧಿಗಳ ಒಂದು ನಿರೀಕ್ಷೆ ಆಗಿತ್ತು. ಆದರೆ ಅದು ಯಾವ ಕಾರಣದಿಂದ, ಯಾವ ತಂತ್ರಕ್ಕಾಗಿ, ಯಾವ ಮೋಹಮೋ ಯಾವ ನಂಬಿಕೆಯೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಆ ಹುದ್ದೆಯನ್ನ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಏಪ್ರಿಲ್ ಮೇದವರೆಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳನ್ನ ಯಾವುದಾದ್ರೂ ಚುನಾವಣೆಯ ವೀಕ್ಷಕರನ್ನಾಗಿ ಬೇರೆ ರಾಜ್ಯಕ್ಕೆ ನೇಮಿಸುವುದು ಉಂಟಾ? ಸಾಧ್ಯತೆ ಇಲ್ಲ. ಹಾಗಾಗಿ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಬಜೆಟ್ ಅನ್ನು ಮಂಡಿಸ್ತಾರೆ. ಮತ್ತೆ ಜೂನ್ ನಲ್ಲಿ ರಾಜ್ಯಸಭಾ ಚುನಾವಣೆ ನಡೀಲಿಕ್ಕಿದೆ. ಯಾಕೆಂದ್ರೆ ದೊಡ್ಡ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿತಾ ಇದೆ, ರಾಜ್ಯಸಭಾ ಚುನಾವಣೆ ನಡೆಯುತ್ತದೆ. ಆ ಹೊತ್ತಿನಲ್ಲಿ ಪ್ರಾಯಶಃ ಅಧಿಕಾರದ ಹಸ್ತಾಂತರ ಆದರೂ ಆಗಬಹುದು. ಯಾಕೆಂತಂದ್ರೆ ಅಷ್ಟೊತ್ತಿಗೆ ಈ ಸ್ಥಳೀಯ ಜಡ್ಪಿ ಟಿಪಿ ಚುನಾವಣೆ ಕೂಡ ಬರ್ತಾ ಇದೆ. ಅದನ್ನು ಕೂಡ ಅಹಿಂದ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗೆದ್ದು, ಪ್ರಾಯಶಃ ಸಿದ್ದರಾಮಯ್ಯನವರ ಹಿರಿತನಕ್ಕೆ ತಕ್ಕಾಗಿ ಖರ್ಗೆಯವರ ವಯಸ್ಸು ಮತ್ತು ಆರೋಗ್ಯ ಇತ್ಯಾದಿ ಅಥವಾ ಖರ್ಗೆಯವರನ್ನ ಕರ್ನಾಟಕಕ್ಕೆ ವಾಪಸ್ ಕಳಿಸಿ ಸಿದ್ದರಾಮಯ್ಯನವರನ್ನ ರಾಜ್ಯಸಭೆ ಕಳಿಸುವ ಆಲೋಚನೆ ಇದೆಯೋ ಏನೋ ಗೊತ್ತಿಲ್ಲ. ಅಂತೂ ಈ ಹೊತ್ತಿನ ಸುದ್ದಿ ಏನು ಪಕ್ವವಾದಂಥದ್ದು ಅಂತಂದ್ರೆ, ಏಪ್ರಿಲ್ ಮೇವರೆಗಿನ ಪಂಚರಾಜ್ಯ ಚುನಾವಣೆಯವರೆಗೆ ರಾಜ್ಯದ ಮುಖ್ಯಮಂತ್ರಿಯ ಹುದ್ದೆಯ ಹಸ್ತಾಂತರ ಇಲ್ಲವೇ ಇಲ್ಲ. ಡಿ ಕೆ ಶಿವಕುಮಾರ್ ಇದನ್ನು ಯಾಕೆ ಒಪ್ಪಿಕೊಂಡ್ರು ಮತ್ತು ಈ ತಾಳ್ಮೆಯನ್ನ ಯಾಕೆ ವಹಿಸಿದ್ರು ಅನ್ನೋದು ಈಗ ಬಹಳ ದೊಡ್ಡ ಡಾಲರ್ ಪ್ರಶ್ನೆ, ನಿಗೂಢ. ಅನಿವಾರ್ಯಕ್ಕಾಗಿ ಒಪ್ಪಿಕೊಂಡಿರ್ಬೇಕು. ಆ ಒಪ್ಪಿಕೊಳ್ಳುವುದರ ಹಿಂದೆ ಇರುವ ನೋವು ನುರಿ ಅದು ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರಿಗೆ ಮಾತ್ರ ಅರಿವಾಗುವಂಥದ್ದು. ಹಾಗಾದ್ರೆ ಇದರ ಪರಿಣಾಮ ಏನಾಗತ್ತೆ? ಒಂದು, ಸಿದ್ದರಾಮಯ್ಯನವರು ಏಪ್ರಿಲ್ ಮೇದವರೆಗೆ ಮುಂದುವರಿತಾರೆ, ಅವರೇ ಬಜೆಟ್ ಅನ್ನು ಮಂಡಿಸ್ತಾರೆ. ಆಮೇಲೆ ನಡೆಯುವ ಜಡ್ಪಿ ಮತ್ತು ಟಿಪಿ ಚುನಾವಣೆಯವರೆಗೂ ಅವರು ಮುಂದುವರಿಬಹುದು. ರಾಜ್ಯಸಭಾ ಸದಸ್ಯರನ್ನಾಗಿ ಅವರನ್ನ ಕಳಿಸಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬಹುದು. ಒಂದು, ಇಲ್ಲ ಇದೇ ರೀತಿ ಆ ಚುನಾವಣೆ ಈ ಚುನಾವಣೆ ಅದು ಇದು ಅಹಿಂದ ಒಂದು ಮಾಸ್ ಲೀಡರ್ ಅನ್ನ ಕಳ್ಕೊಂಡ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಾಗುವ ಅನಾಹುತ ಏನು, ಇವೆಲ್ಲವನ್ನ ಇಟ್ಕೊಂಡು ಮತ್ತೆ ಯಾವುದಾದ್ರೂ ಸಬೂಬನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬಹುದು. ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗುವ, ಸ್ವತಂತ್ರ ಪಕ್ಷ ಕಟ್ಟುವ ಈ ರೀತಿಯ ಎಲ್ಲ ಉಮೇದಿನ ಆ ರಭಸವನ್ನ ತಣ್ಣಗೆ ಮಾಡಬಹುದು. ಬಿಜೆಪಿ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಇಟ್ಟ ನಿರೀಕ್ಷೆಯ ಸಾಂದ್ರತೆಯನ್ನ ಕಡಿಮೆ ಮಾಡಬಹುದು. ಎಲ್ಲವನ್ನು ಬಿರುಸಿನ ಕಾರ್ಯಾಚರಣೆ ನಡೀತಾ ಇರುವಂತ ಹೊತ್ತಲ್ಲಿ ಅದನ್ನ ತಣ್ಣೀರು ಎರಚುವ ಮೂಲಕ ಯಾವುದೋ ನಿರೀಕ್ಷೆಯನ್ನ ಹುಟ್ಟಿಸಿ ಪ್ರೊಲಾಂಗ್ ಮಾಡಿದ್ರೆ, ಅದನ್ನ ನಿಧಾನಕ್ಕೆ ಮುಂದೂಡಿದ್ರೆ ಕೊನೆಗೆ ಎಲ್ಲವೂ ತಣ್ಣಗಾಗಿ ಪ್ರಾಯಶಃ ಹೈಕಮಾಂಡ್ ತನ್ನದೇ ಆದ ನಿರ್ಧಾರವನ್ನ ಕೈಗೊಳ್ಳಬಹುದು. ಹಾಗಾದ್ರೆ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ಡಿ ಕೆ ಶಿ ಅವರಿಟ್ಟ ಭರವಸೆ
ಅವರ ಕೊಟ್ಟ ಮಾತು, ವಚನ, ಸ್ವತಃ ಸಿದ್ದರಾಮಯ್ಯನವರು ತಲೆ ಮೇಲೆ ಕೈ ಇಟ್ಟು ಕೊಟ್ಟಂತ ಭಾಷೆ, ಈ ಕಥೆಗಳೆಲ್ಲ ಏನಾಯಿತು ಅಂತ ಕೇಳಿದ್ರೆ, ರಾಜಕೀಯದಲ್ಲಿ ಯಾವ ಭಾಷೆಯು, ಯಾವ ವಚನವು, ಯಾವ ಬದ್ಧತೆಯು ಅಲ್ಲಿ ಒದಗಿ ಬರುವುದಿಲ್ಲ. ಕೊನೆಗೂ ಶಾಸಕರ ಬೆಂಬಲದ ಸಂಖ್ಯೆ, ಜಾತಿ ಮತ್ತು ವರ್ಗ ಬೆಂಬಲ, ಮಾಸ್ ಲೀಡರ್ಶಿಪ್, ಈ ಎಲ್ಲವೂ ಕೂಡ ಕೌಂಟ್ ಆಗಿ ಪಕ್ಷದ ಭವಿಷ್ಯಕ್ಕೆ, ವರ್ತಮಾನಕ್ಕೆ ಯಾವುದು ಹಿತಕಾರಿ ಯಾವುದು ಅಹಿತಕಾರಿ ಅನ್ನುವಂತ ರಾಜಕೀಯ ಲೆಕ್ಕಾಚಾರವೇ ಅಂತಿಮ ಸೂತ್ರ, ಅಂತಿಮ ಒಂದು ಮಾತು ಬಿಟ್ರೆ ಅಲ್ಲಿ ಯಾರ ಮಾತಿಗೂ, ಯಾರ ವಚನಕ್ಕೂ, ಯಾರ ಒಂದು ಪ್ರತಿಜ್ಞೆಗೂ ಅಥವಾ ಒಂದು ಬದ್ಧತೆಗೂ ಅಲ್ಲಿ ಬೆಲೆಯೂ ಇಲ್ಲ, ಯಾವ ಸಾಧ್ಯತೆಯೂ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರನ್ನ ನಡೆಸ್ಕೊಂಡ ರೀತಿ ಮಾತ್ರ ಅತ್ಯಂತ ಕಳವಳಕಾರಿ ಮತ್ತು ಅತ್ಯಂತ ಹೀನಾಯ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಕೊಟ್ಟ ಕೊಡುಗೆ ಕಾಂಗ್ರೆಸ್ಸಿಗೆ ಅಷ್ಟಿಷ್ಟಲ್ಲ. ಅದು ಕೇವಲ ಕರ್ನಾಟಕದ ಎಲೆಕ್ಷನ್ನಿನ ಪ್ರಶ್ನೆಯಾಗಷ್ಟೇ ಉಳಿದಿಲ್ಲ. ಅದು ತೆಲಂಗಾಣದ ಎಲೆಕ್ಷನ್ ಇರ್ಬೋದು, ಬಿಹಾರದ ಎಲೆಕ್ಷನ್ ಇರ್ಬೋದು, ಅಥವಾ ಗುಜರಾತಿನ ಅಹಮದ್ ಪಟೇಲ್ನ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಅವರ ಮಾತಿಗೆ ರೆಸಾರ್ಟ್ ರಾಜಕಾರಣವನ್ನ ಮಾಡಿ ಕಾಂಗ್ರೆಸ್ ಅನ್ನ ಬಚಾವ್ ಮಾಡಿದ್ದಂತ ಟ್ರಬಲ್ ಶೂಟರ್ ಆಗಿರಬಹುದು. ಕಾಂಗ್ರೆಸ್ಸಿಗೆ ನಿರಂತರವಾಗಿ ಡಿ.ಕೆ. ಶಿವಕುಮಾರ್ ತನ್ನ ತನು, ಮನ, ಧನ, ತನ್ನ ಆಯುಷ್ಯ ಎಲ್ಲವನ್ನ ಧಾರೆ ಎರೆದಿದ್ದಾರೆ. ಆದ್ರೆ ಕೊನೆಗೂ ಡಿ.ಕೆ. ಶಿವಕುಮಾರ್ಗೆ ಸಿಕ್ಕಿದ್ದೇನು ಅಂತ ಅಂದ್ರೆ ಅದು ಬಹಳ ಬಹಳ ನೋವಿನ ಸಂಗತಿ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ ಏನೂ ಕೊಟ್ಟಿಲ್ವೇ? ಎಲ್ಲವನ್ನೂ ಕೊಟ್ಟಿದೆ. ಆದ್ರೆ ಒಬ್ಬ ರಾಜಕಾರಣಿಯ, ಸಮರ್ಥ ರಾಜಕಾರಣಿ, ಜನಬೆಂಬಲ ಇರುವ ರಾಜಕಾರಣಿ, ಅವನ ಕೊನೆಯ ಒಂದು ನಿರೀಕ್ಷೆ ಏನು? ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನಿ. ಇಲ್ಲಿ ಎಲ್ಲ ಅರ್ಹತೆಯೂ ಇದೆ, ಎಲ್ಲ ಶಕ್ತಿಯೂ ಇದೆ, ಎಲ್ಲ ಸಾಧ್ಯತೆಯೂ ಇದೆ, ಮತ್ತೆ ಅತ್ಯಂತ ಶ್ರೀಮಂತವಾದಂತ ಒಂದು ಬೌದ್ಧಿಕ ಸಾಮರ್ಥ್ಯ ಇದೆ, ವ್ಯಕ್ತಿತ್ವ ಇದೆ, ವರ್ಗದ ಜಾತಿ ಬೆಂಬಲ ಇದೆ, ಎಲ್ಲವೂ ಇದೆ. ಹೈಕಮಾಂಡು ಮನಸ್ಸು ಮಾಡುವಂತ ಸಾಧ್ಯತೆ ಒಂದನ್ನ ಬಿಟ್ರೆ ಬಾಕಿ ಎಲ್ಲವೂ ಒದಗಿ ಬಂದಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅಂತವರಿಗೆ ಹೀಗೆ ಆಗತ್ತೆ ಅನ್ನೋದನ್ನ ಕಾಲವೂ ಕೂಡ ನಿರೀಕ್ಷೆ ಮಾಡಿತ್ತೋ ಇಲ್ಲವೋ ಏನೋ. ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಪರವಾದ ರಾಜಕೀಯ ಅಲೆ ಬೆಂಬಲ ಇತ್ತು. ಆದರೆ ಹೈಕಮಾಂಡಿನ, ಅದರಲ್ಲೂ ರಾಹುಲ್ ಗಾಂಧಿಯವರ, ಸಿದ್ದರಾಮಯ್ಯನವರ ಪ್ರೀತಿ, ಡಿ.ಕೆ. ಶಿವಕುಮಾರ್ ಬಗ್ಗೆ ಇರುವಂತ ಯಾವುದೋ ಒಂದು ಅತೃಪ್ತಿ ಈ ಮಟ್ಟಕ್ಕೆ ಡಿ.ಕೆ. ಶಿವಕುಮಾರನ್ನ ತಂತೆ ಅನ್ನೋದು ಪ್ರಶ್ನೆ. ಯಾವ್ಯಾವ ರೀತಿ ಆಟ ಆಡಿಸಿದ್ರು? ನಾವು ಸಿದ್ದುವನ್ನ ನೋಡ್ಕೊಳ್ತೇವೆ, ನೀವು ಅವರ ಪಟಾಲವನ್ನ ನೋಡ್ಕೊಳ್ಳಿ. ಯಾವತ್ತೂ ತನ್ನ ಸ್ವಾಭಿಮಾನವನ್ನ ಬಿಟ್ಟು ಬದುಕದೇ ಬಂದಂತ ಡಿ.ಕೆ. ಶಿವಕುಮಾರ್ ಎಂತೆಂಥವರ ಮನೆ ಬಾಗಿಲಿಗೆ ಎಷ್ಟು ಬರಿ ಹೋದ್ರು, ಎಂತೆಂಥ ವಿರೋಧಿಗಳನ್ನ ಮೆಚ್ಚಿಸುವ ಪ್ರಯತ್ನವನ್ನ ಮಾಡಿದ್ರು, ಎಷ್ಟು ಕುಬ್ಜರಾದರು. 6 ಅಡಿ ಎತ್ತರದ ಶರೀರವನ್ನ 3 ಅಡಿಗೆ ಇಳಿಸಿಕೊಂಡು ಕೊನೆಗೂ ನಾನು ಗೆದ್ದೇ ತೀರ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಹಠ ತೊಟ್ಟಂತ ಡಿ.ಕೆ. ಶಿವಕುಮಾರ್ ಏನೆಲ್ಲ ಮಾಡಿದ್ರು. ಆದ್ರೆ ಕೊನೆಗೂ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ಇಟ್ಟಂತ ನಂಬಿಕೆ, ಆ ವಚನದ ಮೇಲೆ ಇರುವಂತ ಭರವಸೆ, ಅದು ಕೈಗೂಡ್ಲಿಲ್ಲ. ಕೈ ಕೊಟ್ಟದ್ದು ಎಲ್ಲಿ ಅಂತಂದ್ರೆ ಆ 2 ವ್ಯಕ್ತಿಗಳನ್ನ ನಂಬಿಕೊಂಡು ಸ್ಥಳೀಯ ಶಾಸಕರೊಟ್ಟಿಗೆ ಅವರು ಏನು ಸರಿಯಾದ ರೀತಿಯ ವಿಶ್ವಾಸದ ನಡೆಯನ್ನ ಹೊಂದಿರಬೇಕಾಗಿತ್ತೋ ಆ ವಿಶ್ವಾಸದ ನಡೆಯನ್ನ ಹೊಂದಿರದೆ ಕೇವಲ ಹೈಕಮಾಂಡ್ ಇಂದಲೇ ನಾನು ಶಂಕದಿಂದ ತೀರ್ಥ ಬೀಳಿಸ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೇನೆ, ಕೊಟ್ಟ ಮಾತನ್ನ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಉಳಿಸ್ಕೊಳ್ತಾರೆ ಅನ್ನುವಂತ ಆ ಒಂದು ಅವರ ಭರವಸೆ ಕೊನೆಗೂ ಅವರಿಗೆ ಬೆಂಕಿಯನ್ನೇ ಹಚ್ಚಿತೆ ಹೊರತು ಅವರಿಗೆ ಯಾವುದೇ ಅಧಿಕಾರದ ಒಂದು ನೆಲೆಯನ್ನ ಕಲ್ಪಿಸಿಲ್ಲ ಅನ್ನೋದು ಅತ್ಯಂತ ದೌರ್ಭಾಗ್ಯದ, ಅತ್ಯಂತ ದುಃಖದ, ಅತ್ಯಂತ ನೋವಿನ ವಿಚಾರ. ಈಗ ಒಂದಂತೂ ಸ್ಪಷ್ಟ, ಅಸ್ಸಾಂನ ಒಂದು ಚುನಾವಣೆಯ ಫಲಿತಾಂಶ ಬರುವಲ್ಲಿಯವರೆಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ. ನಂಬರ್ 1. ಇನ್ನೊಂದೇನು, ಹಾಗಾದ್ರೆ ಕೇವಲ ಈ ಚುನಾವಣೆ ಅದರ ಫಲಿತಾಂಶ ಅನ್ನುವಂತ ನೆಲೆಯನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರನ್ನ ಕಾಯಿಸಿ ಕೊನೆಗೂ ಅವರು ಕಾದ ಕಬ್ಬಿಣವಾಗಿ ಏನಾದ್ರೂ ಬೇರೆ ಡಿಶನ್ನ ತಗೊಳ್ಳುವ ಸಾಧ್ಯತೆ ಬಂದಾಗೆಲ್ಲ ಅವರಿಗೆ ಆಮಿಷವನ್ನ ಒಡ್ಡಿ
ಅವರನ್ನ ತಣ್ಣಗೆ ಮಾಡುವಂತ ಕೆಲಸವನ್ನ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಈ ರೀತಿಯಲ್ಲಿ ಈಗ ಅಸ್ಸಾಂ ಚುನಾವಣೆ ಒಂದು ನಿರ್ಣಾಯಕ ಚುನಾವಣೆ ಅಂತ ಭಾವಿಸೋಣ. ಈಗಾಗಲೇ ಸರ್ವೆ ಹೊರಗೆ ಬಂದಿದೆ. ಈಗ ನಾನು ಮಾತಾಡ್ತಾ ಇರುವಂತ ನಿನ್ನೆಯ ದಿನವೇ ಅಸ್ಸಾಂ ಚುನಾವಣೆಯ ಪ್ರಥಮ ಸರ್ವೆ ಹೊರಗೆ ಬಂದಿದೆ. ಅದು ಯಾವ ಲೆವೆಲ್ ಅಲ್ಲಿ ಇದೆ ಅಂತಂದ್ರೆ, ಹಿಮಂತ ಬಿಸ್ವಾ ಶರ್ಮಾ ಅವರ ನೇತೃತ್ವ, ಬಿಜೆಪಿಯ ಒಟ್ಟು ಸ್ಟ್ರಾಟಜಿ ಅದು ಸುನಾಮಿಯ ರೀತಿ ಬಿಹಾರಕ್ಕಿಂತ ಇನ್ನೂ ಗಟ್ಟಿಯಾಗಿ ಅಸ್ಸಾಮನ್ನ ಗೆಲ್ಲಲಿದೆ ಬಿಜೆಪಿ ಅನ್ನುವಂಥದ್ದು ಪ್ರಥಮ ಸರ್ವೆ. ಹಾಗಾಗಿ ಅಲ್ಲಿ ಈಗಾಗಲೇ ಒಂದು ರೀತಿಯಲ್ಲಿ ಚುನಾವಣೆಯ ಫಲಿತಾಂಶ ಘೋಷಣೆ ಆಗಿದೆ ಅಂತಲೇ ವೀಕ್ಷಕರು ಅಥವಾ ತಜ್ಞರು ಈಗ ಒಂದು ಸಂವಾದವನ್ನ ಚರ್ಚೆಯನ್ನ ಮಾಡ್ತಾ ಆ ನೆಲೆಗೆ ಬಂದು ಮುಟ್ಟಿದ್ದಾರೆ. ಯಾಕೆಂತಂದ್ರೆ ಹಿಮಂತ ಬಿಸ್ವಾ ಶರ್ಮಾ ಆ ಬಿರುಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಂದ್ರೆ ಅದು ಯಾವ ಲೆಕ್ಕಕ್ಕೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕಾಠಿಣ್ಯ ಮತ್ತು ಅಂತ ಸವಾಲಿರುವಂತ ಪ್ರತಿಷ್ಠೆಯ ಕಣವಾಗಿರುವಂತ ಅಸ್ಸಾಂಗೆನೆ ಡಿ.ಕೆ. ಶಿವಕುಮಾರನ್ನ ವೀಕ್ಷಕರನ್ನಾಗಿ ಹಾಕಿದ್ರ ಮರ್ಮ ಏನು? ಯಾಕೆ ಕೇರಳಕ್ಕೆ ಹಾಕಿಲ್ಲ? ಯಾಕೆ ಪುದುಚೇರಿಗೆ ಹಾಕಿಲ್ಲ? ಯಾಕೆ ವೆಸ್ಟ್ ಬೆಂಗಾಲ್ ಹಾಕಿಲ್ಲ? ಅಸ್ಸಾಂಗೆ ಯಾಕೆ ಹಾಕಿದ್ರು? ಇದನ್ನ ನೋಡ್ತಾ ಹೋದ್ರೆ ಅಲ್ಲಿಯೂ ಡಿ.ಕೆ. ಶಿವಕುಮಾರ್ ಅವರಿಗೆ ನಿರಾಶೆಯೇ ಕಾದಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ಒಂದು ಬಿಹಾರದ ಚುನಾವಣೆ ಒಮ್ಮೆ ಕಾಂಗ್ರೆಸ್ ಜೈಬೇರಿಯನ್ನ ಬಾರಿಸಿದ್ರೆ ಆ ನಂತರ ಕಾಂಗ್ರೆಸ್ ವರ್ತಿಸುವ ರೀತಿಗೂ ಹೀನಾಯವಾಗಿ ಸೋತಂತ ಸಂದರ್ಭದಲ್ಲಿ ಆ ನಂತರ ನಾವು ಕಂಡಂತ ಕಾಂಗ್ರೆಸ್ಸಿನ ಹೈಕಮಾಂಡಿನ ಸ್ಥಿತಿಗತಿಗೂ ಎಷ್ಟು ವ್ಯತ್ಯಾಸ ಇತ್ತು. ಹಾಗಾಗಿ ಒಂದು ರಾಜ್ಯದ ಚುನಾವಣೆಯ ಫಲಿತಾಂಶ ಆ ರಾಜ್ಯದ ಚುನಾವಣೆಯ ಜವಾಬ್ದಾರಿ ಹೊತ್ತಂತವರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಬಿಹಾರದ ಚುನಾವಣೆ ನಮಗೆ ಬಹಳ ದೊಡ್ಡ ಉದಾಹರಣೆ. ಹಾಗೇನೆ ಅಸ್ಸಾಂ ಚುನಾವಣೆಯಲ್ಲಿ ಒಮ್ಮೆ ಕಾಂಗ್ರೆಸ್ ಗೆದ್ದು ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಜಾಕ್ಪಾಟ್, ನೋ ಡೌಟ್. ಆದರೆ ಕಾಂಗ್ರೆಸ್ ಒಮ್ಮೆ ಸೋತ್ರೆ, ಅದು ಹೀನಾಯವಾಗಿ ಸೋತ್ರೆ, ಸೋಲುವ ಎಲ್ಲಾ ಲಕ್ಷಣಗಳನ್ನು ಈಗ ಪ್ರಥಮ ಸರ್ವೆಯೂ ಹೇಳ್ತಾ ಇದೆ ಮತ್ತು ಅಲ್ಲಿಯ ವಸ್ತುಸ್ಥಿತಿಯೂ ಹೇಳ್ತಾ ಇದೆ. ಹಿಮಂತ ಬಿಸ್ವಾ ಶರ್ಮಾ ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಚುನಾವಣೆ ಒಂದು ದೊಡ್ಡ ಸಂಗತಿಯೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರಲ್ಲಿ ಇಡೀ ಅಖಾಡವನ್ನ ರೆಡಿ ಮಾಡಿದ್ದಾರೆ. ಅಂತ ಒಂದು ಅಸ್ಸಾಮಿನ ಪರಿಸ್ಥಿತಿಯಲ್ಲಿ ಒಮ್ಮೆ ಕಾಂಗ್ರೆಸ್ಸಿಗೆ ಹೀನಾಯ ಸೋಲಾದರೆ ಡಿ.ಕೆ. ಶಿವಕುಮಾರ್ ಅದರ ವೀಕ್ಷಕರಾದಂಥವ್ರು, ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಗೆಲ್ಲಿಸ್ಕೊಂಡು ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಆ ನಿರ್ಧಾರದಿಂದ ಮತ್ತೆ ಹೈಕಮಾಂಡ್ ಹಿಂದೆ ಸರಿಯುವ ಸಾಧ್ಯತೆಯೇ 99.9%. ಅಂದ್ರೆ ಇಲ್ಲಿ ನೀವು ನೋಡಿ, ಹೈಕಮಾಂಡ್ ಒಂದಲ್ಲ ಒಂದು ಕಾರಣ ಕೊಡ್ತು, ಒಂದಲ್ಲ ಒಂದು ಹರ್ಡಲ್ಸ್ ಅನ್ನ ಎದುರಿಡ್ತು, ಇಂದು ನಾಳೆ ನಾಡಿದ್ದು ಅಂತ ಹೇಳಿ ಏನೇನೆಲ್ಲ ಮಾಡ್ತು. ಆಮೇಲೆ ಕೊನೆಗೂ ಡಿ.ಕೆ. ಶಿವಕುಮಾರನ್ನ ಸಿದ್ದರಾಮಯ್ಯನವರ ಬೆಂಬಲಿಗರ, ಶಾಸಕರ, ಮಂತ್ರಿಗಳ ಮನೆಗೆ ಎಡತಾಕುವಂತ ಹೀನಾಯ ಸ್ಥಿತಿಗೂ ಇಳಿಸಿತು. ಅಂದ್ರೆ ಸಿದ್ದರಾಮಯ್ಯನವರನ್ನ ಯಾವ ಕಾರಣಕ್ಕೂ ಬದಲಾಯಿಸಲಾರೆವು ಅನ್ನುವಂತ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರತಿ ಹಂತದಲ್ಲೂ ಕೊಡ್ತಾ ಬಂತು. ಒಂದು, ಡಿ.ಕೆ. ಶಿವಕುಮಾರ್ ಅವರ ಕನಕಪುರ ಬಂಡೆಯ ಸಂಯಮ ಏನು, ತಾಳ್ಮೆ ಏನು, ನಾವು ಯಾವ ರೀತಿಯ ಕಿರುಕುಳವನ್ನ ಕೊಟ್ಟರೂ ಇದು ಸಹಿಸ್ತದೆ ಅನ್ನುವ ಮಟ್ಟಕ್ಕೆ ಹೈಕಮಾಂಡ್ ಬಂದು ನಿಂತಿದೆ. ಯಾವುದೇ ಒಂದು ವ್ಯಕ್ತಿ ಆಗ್ಬೋದು, ಶಕ್ತಿ ಆಗ್ಬೋದು, ಸಂದರ್ಭ ಆಗ್ಬೋದು, ಅದು ಅತ್ಯಂತ ಬಿರುಸಿನ ಕಾದ ಹೊತ್ತಲ್ಲೇ ಅದಕ್ಕೆ ಬೆಸಿಬೇಕು ಮತ್ತು ಒಂದು ನಿರ್ಣಯ ತೆಗೆದುಕೋಬೇಕೆ ಹೊರತು ಈ ತಡಕಾಡಿ ತಿಣಕಾಡಿ ಕಾಯಿಸಿ ಹಾಳು ಬಿದ್ದು ಹೋಗ್ಲಿ, ಈ ಪದವಿಯೂ ಬೇಡ, ಈ ರಾಜಕೀಯವೂ ಬೇಡ, ಏನು ಬೇಡಪ್ಪ, ಸನ್ಯಾಸ ತೆಗೆದುಕೊಂಡ್ಬಿಡೋಣ ಅನ್ನುವ ಮಟ್ಟಕ್ಕೆ ಒಬ್ಬ ವ್ಯಕ್ತಿಯನ್ನ, ಸಂದರ್ಭವನ್ನ ತಂದು ನಿಲ್ಲಿಸೋದಿದೆಯಲ್ಲ, ಅದು ರಾಜಕೀಯ ಜೀವನದಲ್ಲಿ, ರಾಜಕೀಯ ಅಖಾಡದಲ್ಲಿ, ಆಟದಲ್ಲಿ ಅದೊಂದು ಬಹಳ ದೊಡ್ಡ ತಂತ್ರ ಅನ್ನೋದನ್ನ ಯಾರೋ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಡಿ.ಕೆ. ಶಿವಕುಮಾರನ್ನ ಮುರಿದು ಅವರ ಇಡೀ ವ್ಯಕ್ತಿತ್ವ, ರಭಸ, ರೋಷ, ವೇಷ, ಅವರ ಹಠ ಎಲ್ಲವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವ
ಒಂದು ಹಂತಕ್ಕೆ ಅವರನ್ನ ತಂದು ನಿಲ್ಲಿಸ್ತಾ ಇರುವ ಹಾಗೆ ಕಾಣುತ್ತೆ. ಅಸ್ಸಾಂನ ವೀಕ್ಷಕರನ್ನಾಗಿ ಅವರನ್ನ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿಯಿಂದ ಶಾಶ್ವತವಾಗಿ ದೂರ ಹೋಗಬೇಕು ಅನ್ನುವಂತ ಒಂದು ನಿರ್ಣಯ ಅಂತಲೇನೆ ಕಾಂಗ್ರೆಸ್ಸಿನ ಒಳಗಡೆ ಅನಿಸ್ತದೆ. ಈಗ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಏನು ಸ್ಟೆಪ್ ತಗೋಬೇಕು? ಪ್ರಾಯಶಃ ನನಗನಿಸ್ತದೆ, ನನ್ನ ಒಂದು ಅನುಭವ ಮತ್ತು ನನ್ನ ಮಿತಿಯೊಳಗೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಕಟಿಬದ್ಧವಾಗಿ ತನ್ನ ಜೀವನದ ಮಹತ್ವಾಕಾಂಕ್ಷೆ ಅಂತ ಭಾವಿಸಿದ್ದೆ ಹೌದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಅತ್ಯಂತ ನಿರ್ಣಾಯಕ ಕಾಲ. ಯಾವುದೇ ನಿರ್ಣಯವನ್ನಾದರೂ ಈಗ ತೆಗೆದುಕೊಳ್ಳುವಂತ ಹೊತ್ತು. ಇನ್ನೂ ಅವರ ಕಾದರೆ, ಇನ್ನೂ ಅವರು ಕೊಟ್ಟ ಮಾತಿಗೆ ನಂಬಿದ್ರೆ ಕೊನೆಗೂ ಇವರಿಗೆ ಖಾಲಿ ಚೊಂಬೆ ಗತಿ ಹೊರತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಪದವಿ ಅವರಿಗೆ ಕಾಂಗ್ರೆಸ್ ಕೊಡುತ್ತೆ ಅನ್ನೋದನ್ನ ಯಾರೂ ನಂಬುವ ಸ್ಥಿತಿಯಲ್ಲಿಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕೂಡ ನಂಬುವುದಿಲ್ಲ ಅಂತಲೇ ನಾನು ಭಾವಿಸ್ತೇನೆ. ಯಾಕಂದ್ರೆ ಯಾವ ವ್ಯಕ್ತಿಯನ್ನು ಒಬ್ಬ ಯಾವುದೋ ಪುಟಗೋಸಿ ರಾಜಕಾರಣಿ ಜಾತಿ ಬೆಂಬಲವ ಇನ್ನೊಂದೋ ಮಗದೊಂದರಿಂದ ಬಂದ್ಬಿಟ್ಟಿದ್ದಾನೆ, ಅವನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೆಣಗಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ಬೇರೆ. ಕಾಂಗ್ರೆಸ್ಸಿನ ನಿಷ್ಠೆಯನ್ನ ಪ್ರಶ್ನಿಸುವಾಗಿಲ್ಲ, ಕಾಂಗ್ರೆಸ್ಸಿನ ಒಂದು ಸೈದ್ಧಾಂತಿಕ ನಿಲುವಿನ ಬಗ್ಗೆ ಪ್ರಶ್ನಿಸುವಾಗಿಲ್ಲ, ಕಾಂಗ್ರೆಸ್ಸಿಗೆ ಕೊಟ್ಟಂತ ಕೊಡುಗೆಯ ಬಗ್ಗೆ ಪ್ರಶ್ನಾತೀತ, ಯಾವುದೇ ಕಿಲುಬಿಲ್ಲದ ವ್ಯಕ್ತಿತ್ವ. ಆ ಯಾವ ವಿಷಯದಲ್ಲಿ ನಿಷ್ಠೆ ಮತ್ತು ಪಕ್ಷ ನಿಷ್ಠೆ, ವ್ಯಕ್ತಿ ನಿಷ್ಠೆ, ಗಾಂಧಿ ಕುಟುಂಬದ ನಿಷ್ಠೆ, ಈ ವಿಷಯದಲ್ಲಿ. ಬೇರೆ ವಿಷಯದಲ್ಲಿ ಅವ್ರ ಬಗ್ಗೆ ಹಲವಾರು ಸಾವಿರಾರು ಆಪಾದನೆಗಳಿದೆ, ಜೈಲಿಗೆ ಹೋಗಿ ಬಂದಿದ್ದಾರೆ, ಅದು ಇನ್ನೂ ವ್ಯಾಜ್ಯ ನಡೀತಾ ಇದೆ, ಅದು ಪ್ರಶ್ನೆ ಬೇರೆ. ಆದರೆ ಕಾಂಗ್ರೆಸ್ಸಿನ ಪಕ್ಷನಿಷ್ಠೆ ಅಂತ ಬಂದಾಗ ಸಿದ್ದರಾಮಯ್ಯನವರು ಹೊರಗಡೆಯಿಂದ ಹೋದವರು, ಅವರು ಕಾಂಗ್ರೆಸ್ಸಿನಲ್ಲೇ ಉದ್ಭವಿಸಿದ ಒಬ್ಬ ವ್ಯಕ್ತಿ. ಅಂತ ಒಬ್ಬ ವ್ಯಕ್ತಿಗೆ ಈ ರೀತಿಯ ಒಂದು ತ್ರಿಶಂಕು ಸ್ವರ್ಗ, ಈ ರೀತಿಯ ಅವಮಾನ, ಈ ರೀತಿಯ ಹಿಂಸೆ, ಈ ರೀತಿಯ ಕಾಯಿಸುವಿಕೆ, ಇದು ಪ್ರಾಯಶಃ ಯಾವ ಪಕ್ಷದಲ್ಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಈ ದೇಶದ ಪ್ರಧಾನಿ ಆಗಬಹುದು, ಮತ್ತೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿರಂತರವಾಗಿ ಆಳಬಹುದು ಅಂತ ಆದ್ರೆ ಅದು ಬಿಜೆಪಿಯಲ್ಲಿ ಮಾತ್ರ ಅನ್ನೋದನ್ನ ಸ್ವತಃ ದಿಗ್ವಿಜಯ್ ಸಿಂಗ್ಗೆ ಹೇಳಿದ್ದು, ಕಾಂಗ್ರೆಸ್ಸಿನ ಹಿರಿಯ ನಾಯಕ. ಅಂತ ಒಂದು ಪಕ್ಷವನ್ನ, ಅಂತ ಒಂದು ಆ ಇಡೀಯದಾಗಿ ವ್ಯಕ್ತಿತ್ವವನ್ನ ಗುರುತಿಸಿ ಬೆಳೆಸುವಿಕೆಯನ್ನ ನೋಡಿ ಬೆರಗಾಗಿದ್ದೇನೆ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ಸಿನ ದೌರ್ಬಲ್ಯವನ್ನ, ಕಾಂಗ್ರೆಸ್ಸಿನ ಕುಟುಂಬ ರಾಜಕಾರಣವನ್ನ ಅವರು ಕೂಡ ಇತ್ತೀಚೆಗೆ ಪ್ರಶ್ನಿಸಿದ್ದನ್ನ ವ್ಯಂಗ್ಯ ಮಾಡಿದ್ದಾರೆ, ನೀವು ಗಮನಿಸಿದ್ದೀರಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಒಂದೋ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಹಠವನ್ನೇ ಅವರು ಹೊಲ್ತಾರೆ ಅಂತಾದ್ರೆ ಪ್ರಾಯಶಃ ಕಾಂಗ್ರೆಸ್ಸಿನ ಹೊರತಾಗಿ ಅವರು ಯೋಚನೆ ಮಾಡುವಂತ ಕಾಲ ಇದು ಸಕಾಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಒಳಗಡೆ ಡಿ ಕೆ ಶಿವಕುಮಾರ್ ಏನ್ ಬೆಲೆ ಇದೆ, ಏನ್ ಶಕ್ತಿ ಇದೆ, ಅವರು ಎಷ್ಟು ಡಿ ಕೆ ಶಿವಕುಮಾರ್ ಅವರಿಗೆ ನಂಬಿಕೆ ಇಟ್ಟಿದ್ದಾರೆ, ಮತ್ತು ಅವರು ಡಿ ಕೆ ಶಿವಕುಮಾರ್ ಅನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಬೆಲೆಯನ್ನ ಕೊಡ್ತಾರೆ ಅನ್ನೋದು ಈ ಹೊತ್ತಿನಲ್ಲಿ ಸಂಪೂರ್ಣವಾಗಿ ಜಗಜ್ಜಾಹಿರಿ ಆಗಿದೆ. ಮತ್ತು ಡಿ ಕೆ ಶಿವಕುಮಾರ್ ಕೊನೆಗೂ ಉಪಮುಖ್ಯಮಂತ್ರಿ ಆಗುವುದಕ್ಕೆ ಮತ್ತು ಯಾವುದೋ ರಾಜ್ಯದ ಚುನಾವಣೆಗೆ ಹಣದಿಂದ ಹಿಡಿದು ತೋಳ್ಬಲದಿಂದ ಹಿಡಿದು ಕೊನೆಗೂ ವೀಕ್ಷಕರಾಗಿ ಹೋಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕಷ್ಟೇ ಯೋಗ್ಯರೇ ಹೊರತು ನೀವು ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯರಲ್ಲ ಅನ್ನುವ ರೀತಿಯ ಸಂದೇಶವನ್ನ ಈ ಹೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ನೀಡಿದೆ ಅಂತಲೇ ನಾನು ಭಾವಿಸ್ತೇನೆ. ಅತ್ಯಂತ ನೋವಿನ ವಿಚಾರ. ಡಿ ಕೆ ಶಿವಕುಮಾರ್ ಅವರ ಕನಸು ಈ ಹೊತ್ತಿಗೆ ಭಗ್ನವಾಗಿದೆಯೇ ಹೊರತು ಅದು ಯಾವುದೇ ರೀತಿಯ ಸುಲಗ್ನ ಸಾವಧಾನಕ್ಕೆ ಬರ್ತದೆ ಅಂತ ನಾವಂತೂ ನಂಬುವ ಸ್ಥಿತಿಯಲ್ಲಿ ಇಲ್ಲ. ನಮಸ್ತೆ.